ನೆನಪಿಟ್ಕೊಳ್ತೀವ. ಹೌದಲ್ಲ ತಾಯಿ? ಈಗ ಯಾರ ನೀವು ಪವನ್ಯಾರ ಮನೆಗೆ ಹೋದಾಗ ಅಪರೂಪಕ್ಕಾಕಿ ಪವನ್ಯಾಳತಿ ಬೀಗತಿ ನಿಮ್ಮನ್ನು ಕರೆದು 10 ರೂಪಾಯಿ ಜಂಪರ್ ಪೀಸ್ ಕೊಡಲು ಅಂದ್ರೆ ಟಿಪ್ ಟಾಪ್ ಜಂಪರ್ ಪೀಸ್ ಕೊಟ್ಲು ಅಂತಂದ್ರೆ ಮುಖ ಇದು ಹಿಂಗೆ ಆಗ್ತೈತಿ. ಅದಾಗಲ ಆಗಿಬಿಡ್ತೈತಿ ನಮ್ಮದು. ಆ ಒಂದು ಟಿಪ್ ಟಾಪ್ ಜಂಪರ್ ಪೀಸ್ ಕೈಯಾಗಿ ಇಸ್ಕೊಂಡು ಬಂದು ಓನ್ಯಾಗ ತಿರುಗಲಾರದ ಮನಿ ಇಲ್ಲ, ಹೇಳಲಾರದ ಮಂದಿಲ್ಲ. ಹಿಂಗೆ ಎಲ್ಲರ ಮುಂದೆ ಹೋಗಿ ನಮ್ಮ ಬೀಗತಿ ಟಿಪ್ ಟಾಪ್ ಜಂಪರ್ ಕೊಟ್ಲು, ಒಂದು 100 ರೂಪಾಯಿ ಜಂಪರ್ ಪೀಸ್ ಕೊಟ್ಟರೆ ತಾಯಿ 100 ಮಂದಿ ಮುಂದೆ ಹೇಳಿ ಬರ್ತೀವಿ. ನಾವೆಲ್ಲ ನೆನಪಿಟ್ಕೊಳ್ಬೇಕು. ಯಾಕ್ರಿ ಹಂಗೈತದ? ಹುಡುಗರೇ ಗಲಾಟೆ ಮಾಡಂಗಿಲ್ಲ, ಸುಮ್ಮನೆ ಕೂಡ್ಬೇಕು. ಕೇಳ್ರಿ, ಇಲ್ಲಿ ನಿಮ್ದು ಹೇಳಕತ್ತೀನ, ಅದನ್ನು ಬಿಡ್ರಿ. ಜಂಪರ್ ಪೀಸ್ ದೂರ ಹೋತ ತನ್ರಿ. ಇನ್ನೊಂದೇನು ವಿಶೇಷ ಅಂತಂದ್ರೆ ತಾವೆಲ್ಲ ಲಕ್ಷ ಕೊಟ್ಟು ಕೇಳಬೇಕು. ಏನು ವಿಶೇಷ ಅಂತಂದ್ರೆ ಬರೀ ಒಂದು ಜಂಪರ್ ಪೀಸ್ ಕೊಟ್ಟವ್ರನ್ನ ಹೊಗಳ್ತೀವಿ ಅಂತಲ್ಲ. ಮಧ್ಯಾಹ್ನದ ಸಮಯ ಒಬ್ಬಕ್ಕೆ ಹೆಣ್ಮಗಳು 4 ಬಿಸಿ ರೊಟ್ಟಿ ಮಾಡಿರ್ತಾಳೆ ಮನ್ಯಾಗ, ಮಾಡಿರ್ತೀರಲ್ಲ. ಮಧ್ಯಾಹ್ನದ ಸುಡು ಬಿಸಿಲು 4 ರೊಟ್ಟಿ ಮಾಡಿರ್ತೀರಿ. 4 ರೊಟ್ಟಿ ಮಾಡಿದಾಗ ಬಾಯಿ ಕೆಟ್ಟಾಗಿರ್ತದೆ, ಬಾಯಿ ಹೊಲಸಾಗಿರ್ತದಿಲ್ಲ. ಬಾಯಿ ಹೊಲಸಾದಾಗ ತಾಯಿ ಲಕ್ಷ ಕೊಟ್ಟು ಕೇಳಬೇಕು. ಒಂದಿಷ್ಟು ಏನು ಅನಿಸುತ್ತೆ ಅಂತಂದ್ರೆ ಹಸಿ ಮೆಣಸಿಕಾಯಿ ಖಾರ ತಿನ್ನಂಗೆ ಅನಿಸುತ್ತೆ ನಾಲಿಗೆಗೆ. ಎಲ್ಲರಿಗೆ ಅನಿಸೋದಲ್ರಿ. ಹಸಿ ಮೆಣಸಿನಕಾಯಿ ತಿನ್ನತಕ್ಕಂಥ ಭಾವ ಹೆಣ್ಮಗಳಿಗೆ ಅನಿಸಿದಾಗ ಆಕೆ ಮನ್ಯಾಗ ಖಾರ ಕಲ್ಲು ಇರಂಗಿಲ್ರಿ. ಏನಿರಂಗಿಲ್ರಿ? ಯಾವಾಗ ಹೆಣ್ಮಗಳ ಮನೆ ಒಳಗೆ ಖಾರ ಅರಿಯುವ ಕಲ್ಲು ಇರಂಗಿಲ್ಲಲ್ಲ, ಕಲ್ಲು ಇರದೇ ಇರತಕ್ಕಂಥ ಕಾಲದೊಳಗೆ ಆ ಹೆಣ್ಮಗಳು ಏನು ಮಾಡ್ತಾಳು ಅಂತಂದ್ರೆ ತನ್ನ ಮನೆಯೊಳಗೆ ಖಾರಾರಿ ಕಲ್ಲು ಇಲ್ಲ ಅಂತ ತಿಳ್ಕೊಂಡಿರ್ತಕ್ಕಂಥ ಹೆಣ್ಮಗಳು ಏನು ಮಾಡ್ತಾಳು ಅಂತಂದ್ರೆ ಬಾಜುಕಿನ ಮನೆಗೆ ಹೋಗಿ, ಯಾಕ ಒಂದು 5 ನಿಮಿಷ ನಿನ್ನ ಮನ್ಯಾಗಿನ ಖಾರ ಅರಿಯುವ ಕಲ್ಲು ಕೊಡುವ, ಒಂದಿಷ್ಟು ಖಾರ ನೋಡ್ರಿ. ಒಬ್ಬಕ್ಕೆ ಹೆಣ್ಮಗಳು ಮಧ್ಯಾಹ್ನದ ಸುಡು ಬಿಸಿಲೊಳಗೆ 2 ರೊಟ್ಟಿ ತಿನ್ನಕ್ಕೆ ಬಾಯಿ ರುಚಿ ಹತ್ತಲೆ ಅಂತ ಹೇಳಿ 2 ಮೆಣಸಿಕಾಯಿ ಕಟ್ಕೊಳಕ್ಕೆ ಕೊಟ್ಟಿರ್ತಕ್ಕಂಥ ಕಲ್ಲು, ಖಾರ ಅರಿಯುವ ಕಲ್ಲು ಕೊಟ್ಟು ಹೆಣ್ಮಗಳಿಗೆ ಪಲ್ಲಕ್ಕಿ ಮೇಲೆ ಮಗ ಬರಲಿ, ಬಂಗಾರದಂಥ ಸೊಸಿ ಸಿಗಲಿ, ಎಲ್ಲ ಭಾಗ್ಯ ಸಿಗಲಿ ಅಂತೇಳಿ ಒಬ್ಬಕ್ಕೆ ಜನಪದ ಗರತಿ ಹಾಡುವ ಕಾಲಕ್ಕೆ ಒಬ್ಬಕ್ಕೆ ಕಲ್ಲು ಕೊಟ್ಟಕ್ಕಿನ ಹೆಣ್ಮಕ್ಳು ನೀವು ಹಾರೈಸ್ತೀರಿ. ಬಂಗಾರದಂಥ ಬದುಕು ಕೊಡಕ್ಕೆ ಬಂದ ಆನಂದ ದೇವರನ್ನು ನಾವು ಹೆಂಗೆ ಹಾರೈಸಬೇಕು ಅನ್ನತಕ್ಕಂಥದನ್ನು ಈ ವೇದಿಕೆ ಮೂಲಕ ತಿಳ್ಕೊಳ್ಬೇಕಲ್ಲ ನೀವು. ಹೌದಲ್ಲ ತಾಯಿ? ಅವ್ರು ಹೆಂಗದಾರು ಅಂತಂದ್ರೆ ಮುಖದೊಳಗೆ ನಗುವುದಯ್ಯವ, ಅವರ ಮುಖದೊಳಗೆ ನಗುವದ. ಆ ನಗು ಏನು ಹೇಳಕತ್ತೈತಿ, ಏನು ದರ್ಶನ ಮಾಡಕತ್ತೈತಿ, ಏನು ನಮಗೆ ಮಾರ್ಗದರ್ಶನ ಮಾಡಕತ್ತೈತಿ ಅಂತಂದ್ರೆ ಈ ಮುಖದೊಳಗಿರುವ ನಗು ನನಗೆ ಮಾತ್ರ ಅಲ್ಲ, ನನ್ನ ಭಕ್ತರ ಮುಖದೊಳಗೆ ಬರಬೇಕು ಅಂತ ತಿಳ್ಕೊಂಡು ನಗುತ್ತಾ ಎಲ್ಲರ ಮನಾಧಿಕಾರ ಆಗೋಕ್ಕಿಂತ ಪೂರ್ವದಲ್ಲಿ ಶೂನ್ಯ ಸಿಂಹಾಸನಾರೋಹಣ ಅಂತ ಹೇಳ್ತದೆ. ಅದಕ್ಕಿಂತಲೂ ಪೂರ್ವದಲ್ಲಿ ಏನಾಗತ್ತೆ ಅಂದ್ರೆ ಲಕ್ಷ ಕೊಟ್ಟು ಕೇಳಬೇಕು ನೀವೆಲ್ಲ. ಪರಮ ಪೂಜ್ಯರನ್ನ ಪೂರ್ವಾಶ್ರಮದ ತಂದೆ ತಾಯಿಗಳನ್ನೆಲ್ಲ ಒಂದು ಕಡೆ ಕರೆಸ್ತಾರೆ. ಯಾರನ್ನ? ತಾಯಿ ಮತ್ತು ತಂದೆಯನ್ನ. ಈಗೆಲ್ಲ ನೀವು ನೆನಪಿಡ್ಬೇಕಿವ, ಒಂದು ಮಗುವಿಗೆ ಜನ್ಮ ಸಿಕ್ತು ಅಂತಂದ್ರೆ, ಒಂದು ಮಗು ಜನ್ಮ ಪಡ್ಕೊಳ್ತು ಅಂತಂದ್ರೆ ಆ ಜನ್ಮ ಪಡ್ಕೊಂಡಿರ್ತಕ್ಕಂಥ ಮಗು ಆ ತಾಯಿಯ ಕರುಳನ್ನು ಬಸ್ಕೊಂಡು ಬಂದಿರ್ತದ ನೋಡ್ರಿ. ಹೌದಲ್ಲ ಇವ? ಆಕೆ ಸೂಲಿಗಿತ್ತಿ ಬಂದಕ್ಕೆ, ಡಾಕ್ಟರ್ದಾಗ ನರ್ಸ್ ಬಂದಕ್ಕೆ ಏನು ಮಾಡ್ತಾಳು ಅಂತಂದ್ರೆ ಒಂದು ಕತ್ರಿ ತಗೊಂಡು ಅದನ್ನು ಕಟ್ ಮಾಡ್ತಾಳೆ ನೋಡ್ರಿ. ಮಾಡ್ತಾಳೆ ಇವ? ಮಾಡ್ತಾಳಲ್ರಿ? ನೀವು ಹ್ಞೂ ಅನ್ರಿ ಮುಂದೆ ಹೇಳ್ತಾನೆ. ಅದಕ್ಕಾಗಿ ತೆಲುಗು ಒಳಗೆ ಹ್ಞೂ ಕೊಟ್ಟು ಓದ್ತಿರ್ತಾರೆ ಅವರು. ನೀವು ಕೊಟ್ಟಕ್ಕೆ ಹೋಗ್ಬೇಡ್ರಿ, ಬರೀ ಹ್ಞೂ ಅನ್ರಿ ನೀವು. ಏನು ಆಕೆ ಬಂದು ಕತ್ತರಿಸ್ತಾಳೆ. ಕತ್ತರಿಸಿದ ಕಾಲದೊಳಗೆ ಆ ಮಗು ಅಳ್ಲಿಕ್ಕೆ ಪ್ರಾರಂಭ ಮಾಡತ್ತೆ ನೋಡ್ರಿ. ಅಳತತಿಲ್ಲವ? ಯಾಕೆ ಅಳತ್ ಹೇಳ್ರಿ? ಅವಾಗ ಆ ಮಗು ತಾಯಿಯ ಗರ್ಭದಿಂದ ಹೊರಗೆ ಬಂದರೂ ಸಹಿತ ಅದೇನು ಬಸ್ಕೊಂಡಿರುತ್ತಲ್ಲ ಬಂಧನ, ಆ ಮಗುವಿಗೆ ಹೇಳ್ತಿರ್ತದೆ, ನಾನು ನನ್ನ ತಾಯಿಯಿಂದ ಬೇರೆ ಆಗಿರ್ಬೋದು ಹೊರತಾಗಿ ನಮ್ಮಿಬ್ಬರ ನಡುವೆ ಇರತಕ್ಕಂಥ ಬಂಧನ ಹರಿದಿಲ್ಲ ಅಂತ ತಿಳ್ಕೊಂಡು ಆ ಮಗು ಶಾಂತವಾಗಿರ್ತದ. ಆ ಮಗು ಏನಾಗಿಬಿಡುತ್ತೆ ಅಂತಂದ್ರೆ ಆ ನರ್ಸ್ ಬಾಯಿ ಆ ಸೂಲ್ಗಿತ್ತಿದ್ದಕ್ಕೆ ಅದನ್ನು ಕತ್ತರಿಸಿದ ನಂತರ ಆ ಮಗು ತಿಳ್ಕೊಳ್ತದ ನಾ ಬೇರೆ ಆದ ಅನ್ನತಕ್ಕಂಥ ಭಾವದೊಳಗೆ ಆ ಮಗು ಇರ್ತದೆ. ಆ ಮಗು ಅದರಿಂದ ಬೇರೆ ಆಗಬಾರ್ದು ಅಂತ ತಿಳ್ಕೊಂಡು ಮಗು ದೊಡ್ಡದಾದ ನಂತರ ಆ ಮಗುವಿನ ಸೊಂಟಕ್ಕೆ ಏನು ಕಟ್ತಾರೆವಾ? ಏನು ಕಟ್ತಾರಿ? ಉಡ್ದಾರ ಕಟ್ತಾರೆ. ಉಡ್ದಾರ ಎಷ್ಟು ಚಂದ ಇರುತ್ತೆ ನೋಡಿ ಉಡ್ದಾರ. ಅದು ಉಡ್ದಾರ ತೆಗೆದ್ರೆ ಮುಗಿದು ಹೋಗ್ತೇವ. ಹೋರಿ ಮುಗಿನಾಗಿನ ಮುಗುದಾರ ಹರಿತು ಅಂದ್ರೆ ಮುಗಿದು ಹೋತು. ಗಂಡಮಗನ ಸೊಂಟದಾಗಿರ್ತಕ್ಕಂಥ ಉಡ್ದಾರ ಹರಿದ್ರೆ ಮುಗಿದು ಹೋತು. ಅವೆಲ್ಲ ನೇಮ್ ಅದಾವು. ಏನು ತಾಯಿ ಲಕ್ಷ ಕೊಟ್ಟು ಕೇಳಬೇಕು? ಸೊಂಟಕ್ಕೆ ಉಡ್ದಾರ ಇರ್ತದೆ. ಯಾಕೆ ಉಡ್ದಾರ ಇರುತ್ತೆ ಅಂತಂದ್ರೆ ಎಲ್ಲಿ ತನಕ ಆ ಸೊಂಟಕ್ಕೆ ಉಡ್ದಾರ ಇರುತ್ತೆ ಅಂತಂದ್ರೆ ನನ್ನ ತಾಯಿಯ ಮಗನ ಅಂತೇಳಿ ನಿರೂಪಿಸ್ಕೊಳಕ ಅದು ಸೊಂಟಕ್ಕೆ ಇರ್ತಕ್ಕಂಥ ಉಡ್ದಾರ ಅಂತಕ್ಕಂಥದ್ದು ನೀವು ತಿಳ್ಕೊಳ್ಬೇಕು ನೋಡ್ರಿ. ನಿಮ್ಮಲ್ಲಿ ಬೈತಿರ್ತಾರೆ ಗೊತ್ತೇನು? ಉಡ್ದಾರ ನೀನು ಉಡ್ದಾರ ಹರಿದೋಗ್ಲಿ, ಮುಡ್ದಾರ ಅಂತ ಬೈತಾರಲ್ಲ. ಬೇದಿದ್ದು ಕೇಳ್ಕೊಂಡ್ರಲ್ಲ ನೀವು? ನೀನು ಉಡ್ದಾರ ಹರಿದ ಹೋಗ್ಲಿ, ನೀನು ಬೇದಾರ ಇಲ್ರಿ. ಹಂಗಂದ್ರೆ ಏನು? ಹಾಂ ರೀ, ಓ ಸಕ್ಕು
ಕಸ ಕಾಯಿರಿ ಸಕ್ಕು ಉಡ್ದಾರ ಹರಿದು ಹೋಗ್ಲಿ ಅಂದ್ರೆ ಏನು? ಉಡ್ದಾರ ಹರಿದು ಹೋಗ್ಲಿ ಅಂದ್ರೆ ಬೇರೆ ಅಲ್ಲೇವ. ಉಡ್ದಾರ ಹರಿದು ಹೋಗ್ಲಿ ಅಂತ ಎದಕ್ಕೆ ಬೈತಾರು ಅಂತಂದ್ರೆ, ನಿನ್ನ ಉಡ್ದಾರ ಹರಿದು ಹೋಗ್ಲಿ ಅಂತಂದ್ರೆ ನಾಳೆ ನೀ ಸನ್ಯಾಸಿಯಾಗಿ ಒಂದು ಮಟ್ಟಕ್ಕೆ ಸ್ವಾಮಿ ಆಗಿ ಹೋಗು ಅಂದಕ್ಕೆ ಉಡ್ದಾರ ಹರಿದು ಹೋಗ್ಲಿ ಅಂತಂದಂಗೆವ್ವ. ಏನಕ್ಕಂತಕ್ಕ ನಮಗೆ ಗೊತ್ತೇ ಇಲ್ಲ ನೋಡ್ರಿ. ಮುಟ್ಟಾಳಾತ್ ಬೈತಾರಲ್ಲ ನಿಮ್ಮಲ್ಲಿ ಮುಟ್ಟಾಳಾತ್ ಬೇಯಂಗಿಲ್ಲವ, ನಿಮಗೆ ಬೇಗಳ ಬೇರೆ ಅದಾವ ಏನಮ್ಮ. ಮುಟ್ಟಾಳಾತ್ ಬೈತಾರಲ್ರಿ, ಆ ಕಡೆ ಬೆಂಗಳೂರು ಕಡೆ ಬೈತಾರ ಅನ್ನಾರ ಮುಟ್ಟಾಳ ಅಂತ ಬೈತಾರ. ಮುಟ್ಟಾಳ ಅಂದ್ರೆ ಏನ್ರಿ ಗೊತ್ತತ್ತೆ ನಿಮಗೆ? ಅದು ಒಂದು ಬೇಗಳ ಮೇಲೆ PhD ಮಾಡ್ಯಾರ ಯವ್ವ. ಮತ್ತೆ ಅದ್ರ ಮೇಲೆ ಮಾಡ್ಬೇಕು ನೋಡ್ರಿ. ಮುಟ್ಟಾಳ ಅಂತಂದ್ರೆ ಲಕ್ಷ ಕೊಟ್ಟು ಕೇಳಬೇಕು. ಮುಟ್ಟು ನಿಂತ ಬಳಿಕ ಹುಟ್ಟಿದ ಆಳ ನೀ ಮುಟ್ಟಾಳ. ಎಷ್ಟು ಚಂದ ಐತೆ ನೋಡ್ರಿ ಮಜಾ. ಹೊಡ್ರಿ ಚಪ್ಪಾಳಿ, ಇದಕ್ಕೂ ಹೊಡೆಯಂಗಿಲ್ಲ. ಹೇಳಿ ಹೊಡೆಸ್ಕೋಬೇಕು, ನಂದಂತ ಹನಿ ಬರೋ ನೋಡ್ರಿ. ಮುಟ್ಟು ನಿಂತ ಬಳಕ ಹುಟ್ಟಾಳ ನೋಡ್ರಿ. ಅದಕ್ಕಾಗಿ ಹೇಳ್ತಾರ ಅವರು, ಹೆಣ್ಣನ್ನ ನಾವು ಮುಟ್ಟಿನಿಂದ ಗುರುತಿಸ್ತೀವಿ ಅಂದ್ರೆ ಹೇಳ್ತಾರವ. ಏನ್ ಹೇಳ್ತಾರ ಮಹಾತ್ಮರು? ಕಡಕೊಳ ಮಡಿವಾಳಪ್ಪ ಏನ್ ಹೇಳ್ತಾನ? ಮುಟ್ಟ ನಿಂತ ಬಳಕ ಹುಟ್ಟಿ ಬಂದವ ನೀನು, ಮುಡುಚಟ್ಟಿನೊಳಗೆ ನೀ ಹುಟ್ಟಿ ಬಂದು ಹೇಳ್ಬೇಕ, ಮುಟ್ಟಿ ಅದ್ರದ್ದು ನಿಂದು ಅಂತಕ್ಕಂಥ ಮಾತನ್ನ ಕಡಕೋಳ ಮಡಿವಾಳಪ್ಪ ನಮಗೆ ಪ್ರಶ್ನೆ ಮಾಡ್ತಾನೆ ಅನ್ನತಕ್ಕಂಥ ತಿಳ್ಕೊಂಡು. ಏನು ಸಂಕಲ್ಪ ಅಂತಂದ್ರೆ, ಅವ್ರ ತಂದೆ ತಾಯಿಗಳಿಗೆ ಉಪದೇಶ ಮಾಡ್ತಾರೆ. ಏನಂತ ಉಪದೇಶ ಮಾಡ್ತಾರೆ ಅಂದ್ರೆ ಇವ ಲಕ್ಷ ಕೊಟ್ಟು ಕೇಳಬೇಕೆಲ್ಲ ಶಾಂತತೆಯಿಂದ. ಇವು ಮಾತುಗಳು ಮತ್ತೆ ಮರಳಿ ಕೇಳ್ತೀವಿ ಅಂದ್ರೆ ನಮಗೆ ಸಿಗೋದಿಲ್ಲ. ಏನು ಸಂಕಲ್ಪ ಮಾಡ್ತಾರೆ ಅಂತಂದ್ರೆ, ಇವತ್ತು ಈ ಓಲೆ ಮಠಕ್ಕೆ ಸ್ವಾಮಿಗಳನ್ನಾಗಿ ನೀವು ಆನಂದ ದೇವರನ್ನು ಕೊಡ್ತಾ ಇದ್ದೀರಲ್ಲ, ಆನಂದ ದೇವರನ್ನ ನೀವು ಸ್ವಾಮಿಗಳನ್ನಾಗಿ ಈ ಮಠಕ್ಕೆ ಕೊಡ್ತಾ ಇದ್ದೀರಿ ಅಂದ ಬಳಿಕ ಒಂದು ಮಾತು ನಿಮ್ಮ ತಲೆ ಒಳಗಿರಬೇಕು. ಇವತ್ತೇನು ಅವರ ಉಡದಾರವನ್ನು ಹರಿತಾರೆ ನೆನಪಿಟ್ಟುಕೊಳ್ಬೇಕು ತಾಯಿ. ಅವತ್ತು ಆನಂದ ದೇವರ ಉಡದಾರವನ್ನು ಹರಿದೇ ಮುಂದಿನ ಕೆಲಸ ಮಾಡೋದು. ಯಾರ ಕಡೆ ಉಡದಾರ ಹರಿಸ್ತಾರೆ ಅಂತಂದ್ರೆ ತಾಯಿ ತಂದೆಗಳ ಕಡೆ ಕತ್ರಿ ಕೊಡ್ತಾರೆ ಯವ. ಕೈ ಒಳಗೆ ಕತ್ರಿಯನ್ನ ಕೊಟ್ಟು ಹೇಳ್ತಾರೆ, ಏನಂತ ಹೇಳ್ತಾರೆ ಅಂತಂದ್ರೆ, ಇಲ್ಲಿ ತನಕ 9 ತಿಂಗಳು ತಾಯಿ ನಿನ್ನ ಹೊಟ್ಟಿ ಒಳಗೆ ಹುಟ್ಟಿರ್ತಕ್ಕಂತಹ ಈ ಮಗ 9 ತಿಂಗಳು ನಿನ್ನ ಪ್ರೇಮದ ಪ್ರತೀಕವಾಗಿ ನೀ ಉಣಿಸಿಯಾ, ಲಾಲಿಸಿಯಾ, ಪಾಲಿಸಿಯಾ, ಒಂದಿಸಿಯಾ. ಈ ಮಗುವನ್ನ ನೀ ಹೆಗಲ ಮೇಲೆ ಹೊತ್ತುಕೊಂಡಿಯಾ, ಅತ್ತಾಗ ಎದಿಗೆ ಅಪ್ಪಗೊಂಡಿಯ ತಾಯಿ. ಇಂದ ಬಳಿಕ ಈ ಮಗ ನಿನ್ನವನಲ್ಲ. ಇಲ್ಲಿ ತನಕ ನೀನು ಈ ಮಗನ ಮುಖದೊಳಗ ನಿನ್ನ ಪ್ರೀತಿಯನ್ನ ಕಾಣ್ತಿದ್ದೆ. ನೀನು ಈ ಮಗನನ್ನ ಹಡ್ದಿನಿ ಅನ್ನೋ ಭಾವ ನಿನ್ನ ಹೃದಯದೊಳಗಿರ್ತಿತ್ತು ತಾಯಿ. ಮುಂದ ಭಾವದೊಂದಿಗೆ ನೋಡಕ್ ಬರಂಗಿಲ್ಲ. ನೀನು ತಂದೆ ತಾಯಿಗಳಾಗಿರ್ತಕ್ಕಂಥ ನೀವು ಜಮಖಂಡಿಯ ಓಲೆ ಮಠಕ್ಕೆ ಬಂದ್ರೆ ಅವರನ್ನ ನಿಮ್ಮ ಮಗ ಆಗಿ ನೋಡಕ್ ಬರಂಗಿಲ್ಲ, ಮಠದ ಸ್ವಾಮಿಗಳಾಗಿ ನೋಡಬೇಕು, ಅವರ ಪಾದಕ್ಕೆ ನಮಸ್ಕಾರ ಮಾಡಬೇಕು. ಇಲ್ಲಿ ಸಂಬಂಧ ಹೋಯ್ತು. ಸಂಬಂಧ ಹೋಯ್ತು ಅಂತ ಹೇಳಿವ ಕೈಯಾಗ ಕತ್ತರಿ ಕೊಟ್ಟು ಆ ತಾಯಿಯ ಕೈಯಿಂದ ಸೊಂಟಕ್ಕಿರೋ ಉಡದಾರ ಕತ್ತರಿಸಿದಾಗ ಆ ತಾಯಿಯ ಮನಸ್ಸಿಗೆ ನೋವು ಆಗೋದಿಲ್ಲ ಏನಯ್ಯವ? ಹೇಳ್ತಾರ ನಮ್ಮೂರೊಳಗ 12 ದೇವರಿಗೆ ಹರಿಕೆ ಹೊಡೆದು ಹತ್ತಿರ್ತಾರತ್ ನೋಡಿದಿರಿ. ಹೆಂಗೆ ಹೆತ್ತಿರ್ತಾರೆ ಅಂತಂದ್ರೆ ಯಾವ ದೇವ್ರಿಗೆ ಏನೇನೋ ಬೇಡ್ಕೊಂಡಿರ್ತಾರಂತ, ಮಕ್ಕಳ ಹಡ್ದಿರ್ತಾರಂತ. ಅಂತಹ ಮಕ್ಕಳ ತಗೊಂಡು ಬಂದು ಇವ್ರು ನನ್ನ ಮಗ ಅಲ್ಲ, ಇನ್ನು ಮುಂದೆ ಕರೆಯೋದಿಲ್ಲ ಅಂತ ತಿಳ್ಕೊಂಡು ಇವ್ರು ಯಾರ ಮಗ ಅಂತಂದ್ರೆ ತಾಯಿ ಒಂದು ಮಾತು ಕೇಳ್ರಿ, ಅಲ್ಲಿ ಸ್ವಾಮಿಗಳು ಹೇಳ್ತಾರ, ಇನ್ನು ನಿಮ್ಮ ಹೊಟ್ಟಿಲಿ ಹುಟ್ಟಿರ್ತಕ್ಕಂಥ ಮಗ ಅಲ್ಲ, ಇವ್ರು ಯಾರ ಮಗ ಅಪ್ಪ ಅಂದ್ರೆ ನಮ್ಮ ಶಿರಗುಪ್ಪಿ ಸಮಸ್ತ ತಾಯಿ ಅಂದ್ರೆ ಹೊಟ್ಟಿ ಒಳಗೆ ಹುಟ್ಟಿರ್ತಕ್ಕಂಥ ಮಗ ಅನ್ನೋ ಮಾತನ್ನ ಅಲ್ಲಿ ಹೇಳ್ತಾರ. ಅಜ್ಜೋರ ತಾಯಿಯವ್ರು ಯಾವಾಗಲೂ ಹೋದಾಗ ಅವ್ರನ್ನ ಕಾವಿ ಬಟ್ಟೆ ಮೇಲೆ ನೋಡಿದಾಗ ಅವರಿಗೆ ನೋವಾಗ್ತಿರ್ತದೆ. ಎಲ್ಲಾದ್ರೂ ಭೇಟಿ ಆದಾಗ ನೋವಾಗಿ ಕಣ್ಣೀರು ಬಂದ್ಬಿಡ್ತಾವ ತಾಯಿಗೆ. ಯಾವಾಗ ತಾಯಿಗೆ ಕಣ್ಣೀರು ಬರ್ತಾವಲ್ಲ ತಾಯಿಗೆ ಕಣ್ಣೀರು ಬಂದಾಗ ತಾಯಿ ಬಂದು ಮಗನನ್ನ ನೋಡ್ತಾಳೆ. ಆ ಪ್ರೇಮದಿಂದ ಮಾತಾಡಸಕ್ಕಾಗಂಗಿಲ್ಲ. ಅವಾಗ ತಾಯಿ ನೋವಿನಿಂದ ಒಳಗೆ ಕಣ್ಣೀರು ಹಾಕುವಂತ, ಅಪ್ಪವ್ರ ನೀವು ಬ್ಯಾಡ್ರಪ್ಪ ಬಂದು ಬಿಡ್ರಿ, ನಿಮ್ಮನ್ನ ನಾವು ಚಂದ ನೋಡ್ಕೋತೀವಿ ಅಂತ ಹೇಳಿ ಎಷ್ಟೋ ಸಾರಿ ಅವ್ರ ತಾಯಿಯವ್ರು ಕರೆದಾರ. ನಮಗೆ ಎದ್ರದೋ ಬರ್ತಾನೆ, ನೀವು ಬಂದು ಬಿಡ್ರಿ, ನಿಮ್ಮನ್ನ ಚಂದಾಗಿ ನಾವು ಸಾಕ್ತೀವಿ, ನಿಮಗೆ ಏನೂ ತೊಂದರೆ ಮಾಡಿಕೊಡಂಗಿಲ್ಲ, ನೀವು ಬರ್ರಿ ಅಂತ ಹೇಳಿ ನಮಗೂ ಸಹಿತ ಅವ್ರ ತಾಯಿಯವರು ನಮ್ಮ ಮೂಲಕವೂ ಸಹಿತ ಅವ್ರಿಗೆ ಹೇಳಿಸಿದ್ದಾರೆ. ಆದ್ರೆ ಆನಂದ ದೇವರು ಅವ್ರ ತಾಯಿಯವ್ರಿಗೆ ಒಂದ ಮಾತು ಹೇಳಿದ್ರು, ನಿನ್ನ ಹೊಟ್ಟಿ ಒಳಗೆ ಹುಟ್ಟಿದ ನಾ ಕರೆ ಐತಿ, ಯಾಕಂದ್ರೆ ನೀನು ನನಗೆ ಜನ್ಮ ಕೊಟ್ಟಿ, 100ಕ್ಕೆ 100 ಜನ್ಮ ಕೊಟ್ಟಿವ, ನಿನ್ನ ಹೊಟ್ಟಿ ಒಳಗೆ ಹುಟ್ಟಿದ ಕರೆ ಐತಿ. ನೀನು ಹೊಟ್ಟಿ ಒಳಗೆ ಹುಟ್ಟಿನಿ ಅಂದ ಬಳಿಕ ನಾನು ನಿನ್ನ ಮನೆ ಒಳಗಿದ್ರೆ ನಿನಗೊಬ್ಬ ಮಗ ಆಗ್ತಾನ, ನಿನಗೊಬ್ಬ ಅವ್ವ ಅಂತ ಕರಿಬೇಕು. ಹೌದಲ್ಲ
ನಿನಗೊಬ್ಬ ನಾವು ಅಂತ ಕರಿಬೇಕು. ನಿನ್ನ ಒಬ್ಬಳ ಮುಖದೊಳಗೆ ನನ್ನ ತಾಯಿಯನ್ನು ನೋಡಬೇಕು. ನಾ ಏನಾದರೂ ಮಠಕ್ಕೆ ಸ್ವಾಮಿ ಆಗದೆ ಹೋದ್ರೆ, ನಾ ಮಠಕ್ಕೆ ಸ್ವಾಮಿ ಆಗದೆ ನಿನ್ನ ಮನೆಯೊಳಗೆ ಕುಳಿತರೆ ನಿನ್ನ ಒಬ್ಬ ತಾಯಿಯಲ್ಲಿ ಮುಖದೊಳಗೆ ನಾನು ತಾಯಿಯನ್ನು ನೋಡಬಹುದು. ಆದರೆ ಅಕಸ್ಮಾತ್ ನಾ ಏನಾದರೂ ಜಮಖಂಡಿ ಓಲೆ ಮಠಕ್ಕೆ ಸ್ವಾಮಿಗಳಾದ್ರೆ ಜಮಖಂಡಿ ತಾಲೂಕಿನೊಳಗಿರ್ತಕ್ಕಂಥ ಎಲ್ಲ ತಾಯಿಯಂದ್ರ ಮುಖದೊಳಗೆ ನಾನು ತಾಯಿಯನ್ನು ನೋಡಬಹುದು. ಜಾತಿ ಮತ ಪಂಥಗಳ ಭೇದವನ್ನರಿತು ಎಲ್ಲ ಜಾತಿ ಧರ್ಮದವರ ತಾಯಂದಿರ ಮುಖದೊಳಗೆ ನಾನು ತಾಯಿಯನ್ನು ನೋಡ್ತೀನಿ. ಎಲ್ಲ ತಾಯಂದಿರನ್ನ ಬಾಯಿ ತುಂಬಿ ತಾಯಿ ಅಂತ ಕರಿತೀನಿ. ಎಂತಹ ಭಾಗ್ಯ ನನಗೆ ಕೊಡುವಂತೇಳಿ ತಾಯಿಗೆ ವಿನಂತಿ ಮಾಡಿಕೊಂಡು ಅವರು ಏನು ಮಾಡಿದ್ದಾರೆ ಅಂತಂದ್ರೆ, ಇವತ್ತು ಸನ್ಯಾಸ ಧರ್ಮವನ್ನು ಸ್ವೀಕಾರ ಮಾಡಿ ನಮ್ಮ ಬಾಳ ಉದ್ಧಾರಕ್ಕಾಗಿ, ನಮ್ಮ ಬಾಳ ಪನತೆ ಒಳಗಿರುವ ದೀಪ ಗಾಳಿಗೆ ಆರುವ ಈ ಕಾಲದೊಳಗೆ ಆ ದೀಪದೊಳಗಿರುವ ಪನತೆ ಬೆಳಗಲಿ ಅಂತೇಳಿ ಪರಮ ಪೂಜ್ಯರು ಬಂದಿದ್ದಾರೆ ಅನ್ನತಕ್ಕಂಥದನ್ನ ನಾವೆಲ್ಲ ತಿಳ್ಕೊಳ್ಬೇಕು ಅನ್ನತಕ್ಕಂಥ ಮಾತನ್ನು ತಮ್ಮಲ್ಲಿ ಹೇಳ್ತಾ, ಪೂಜ್ಯರ ಆಶೀರ್ವಾದ ಸದಾವಕಾಲ ಹೀಗೆ ಇರಲಿ, ಪೂಜ್ಯರ ಆಶೀರ್ವಾದ ಸದಾವಕಾಲ ನಮ್ಮ ಮೇಲೆ ಹೀಗೆ ಇರಲಿ ಅನ್ನತಕ್ಕಂಥ ಮಾತನ್ನ ಈ ವೇದಿಕೆ ಮೂಲಕ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ಕಲಹಳ್ಳಿಯ ನಮ್ಮ ವೇದಮೂರ್ತಿಗಳು ಬಂದಿದ್ದಾರೆ, ಅವರನ್ನು ಸಹಿತ ಈ ವೇದಿಕೆ ಮೂಲಕ ಸ್ವಾಗತವನ್ನು ಮಾಡ್ತಾ ಚಪ್ಪಾಳೆ ಅಂತ